ನಾನು ಹೇಳ್ತಾ ಇದ್ದೀನಿ, ಸ್ಕೂಲಿಗೆ 4 ಸ್ಕ್ವಾಡ್ ಹಾಕ್ತೀನಿ. ನಾನಂತೂ ಯಾವುದೇ ಆಸೆಗಳು ಯಾರು ಇಟ್ಕೋಬೇಡಿ. ಕಾಪಿ ಹೊಡೆದ್ರೆ ಟೀಚರ್ನ ಕೂಡ ಸಸ್ಪೆಂಡ್ ಮಾಡಿಸ್ತೀನಿ ನಾನು. ಇದು ಮೊದಲೇ ಹೇಳ್ತಾ ಇದ್ದೀನಿ, ವರ್ಷಕ್ಕೆ ಮೊದಲೇ. ಇಷ್ಟು ವರ್ಷ ನಡೆದಂಗೆ SSLC ಎಕ್ಸಾಮ್, PUC ಎಕ್ಸಾಮ್ ನನ್ನ ತಾಲೂಕಲ್ಲಿ ನಡೆಯಲ್ಲ. ನಾನು ನಿಂತ್ಕೊಂತೀನಿ. ನಾನು ಗೌರ್ಮೆಂಟ್ಗೆ ಹೇಳಿ ಸ್ಕೂಲಿಗೆ 4 ಎಕ್ಸ್ಟ್ರಾ ಸ್ಕ್ವಾಡ್ ತರ್ತೀನಿ. ನಾನು ಬಿಡಲ್ಲ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಮತ್ತೆ ನನ್ನನ್ನು ಬೈಕೋಬೇಡಿ ಲಾಸ್ಟಲ್ಲಿ. ಇಷ್ಟು ಬೇಗ ಮುಗಿಸಿ ಅಂತ ನಾನು ಕೇಳ್ತಾ ಇಲ್ಲ. ನೀವೇ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಸರ್, ಈ ಲೆಸನ್ಗೆ 10 ದಿನ ಬೇಕು, ನೀವೇ ಹಾಕ್ಕೊಳ್ಳಿ. 1-2 ದಿನ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಹಾಕ್ಕೊಂಡು ಎಲ್ಲರೂ ಇಂಪ್ಲಿಮೆಂಟ್ ಮಾಡಿದಾಗ ಒಂದು ಡಿಸಿಪ್ಲಿನ್ ಬಿಲ್ಡ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ನಾನೇನೋ ಶೆಡ್ಯೂಲ್ ಆಗ್ಬಿಟ್ಟು ಇದನ್ನು ಫಾಲೋ ಮಾಡಿ ಅಂದರೆ ತಪ್ಪು. ನೀವು ಡಿಪಾರ್ಟ್ಮೆಂಟ್ ಅವ್ರು ಇಷ್ಟು ಜನ ಸ್ಕೂಲವರು ಕುತ್ಕೊಂಡು ನೀವೇ ತೀರ್ಮಾನ ಮಾಡಿ. ಅದು ನಾನು ಹೇಳ್ತಾರೆ, ಆ ಶೆಡ್ಯೂಲ್ ಹಾಕಿ ಮೇಡಮ್. ಆ ಶೆಡ್ಯೂಲ್ ನನಗೆ ಒಂದು 2-3 ಡೇಸಲ್ಲಿ ದಯವಿಟ್ಟು ಡಿಪಾರ್ಟ್ಮೆಂಟ್ಸ್ ನಾನು ಕೊಡಿಸ್ಬಿಡಿ. ಅದನ್ನು ವೀಕೆಂಡಲ್ಲೇ ಪ್ಲ್ಯಾನ್ ಮಾಡಿ. ಸರ್, ಇದೊಂದು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದು ಫಾಲೋ ಮಾಡಲೇಬೇಕು ಸರ್. ಇದು ಮಕ್ಕಳ ಹಿತದೃಷ್ಟಿಯಿಂದ ಇದು ನಡಿಬೇಕು. ನಾನು ಸರ್ಕಾರಿ ಶಾಲೆ ಮಕ್ಕಳ ಭವಿಷ್ಯನ ರಿಸ್ಕಲ್ಲಿ ಇಡಕ್ಕೆ ರೆಡಿ ಇಲ್ಲ. ದಯವಿಟ್ಟು ರಿಕ್ವೆಸ್ಟು, ಇದು ಫಾಲೋ ಮಾಡಿ. ಅದು ನಿಮ್ಮ HMs ನೀವು ರಿಕ್ವೆಸ್ಟ್ ಮಾಡಿ. ನಾನು ಆದಷ್ಟು ಏನೆಲ್ಲ ಬೆಟರ್ಮೆಂಟ್ ನಿಮ್ಮ 10th ಪಾಠ ಮಾಡೋ ಟೀಚರ್ಸ್ಗೆ ಪ್ರಯತ್ನ ಪಡ್ಬೋದೋ ಪಡ್ತೀನಿ. ಬಟ್ ನಾನು ಹೇಳೋದು, ಅಥ್ಲೆಟಿಕ್ಸ್ಗೆ ಪಾರ್ಟಿಸಿಪೇಟ್ ಮಾಡೋ ಹುಡುಗರನ್ನೇ 10th ಅಲ್ಲಿ ಸ್ಪೋರ್ಟ್ಸಿಂದ ತಪ್ಪಿಸ್ತಾ ಇದ್ದಾರೆ ಕಾರ್ಪೊರೇಟಲ್ಲಿ. ಇದೊಂದು ವರ್ಷ ಬೇಡ ಅಂತ. ನಾನು ಟ್ಯಾಲೆಂಟ್ನ ಡಿಸ್ಕರೇಜ್ ಮಾಡ್ತಾ ಇಲ್ಲ. ಸ್ಪೋರ್ಟ್ಸು ಅದು ಇದು ಅಂತ 10th ಅಲ್ಲಿರೋ ಮಗು 20 ದಿನ ತಿಂಗಳು ವೇಸ್ಟ್ ಮಾಡಿದ್ರೆ ಮಗು ಭವಿಷ್ಯ ಏನಾಗುತ್ತೆ? ಓಕೆ ಸರ್, ಈ ಹುಡುಗ ಹೋದ್ರೆ ಗೆದ್ದೇ ಗೆಲ್ತಾನೆ ಸರ್, ನ್ಯಾಷನಲ್ಸ್ವರೆಗೂ ಹೋಗ್ತಾನೆ ಅಂದ್ರೆ ಅಂತ ಹುಡುಗನ ಕಳಿಸ್ಕೊಡಿ. ಅವನು ಹೋದ್ರೆ ತಾಲೂಕ್ ಲೆವೆಲ್ ಸೋತೋಗ್ತಾನೆ ಅಂದ್ರೆ 2 ದಿನ ಕರ್ಕೊಂಡೋಗಿ ಇದು ಮಾಡಿ. ಸರ್, ಇದು ಭವಿಷ್ಯ ಹಾಳಾಗೋಗುತ್ತೆ ಸರ್. ನನ್ನ ಕನ್ಸನ್ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ ಹುಡುಗರು. ಎಕ್ಸಿಬಿಷನ್ಗೆ ಅಂತ 4 ದಿನ ಟೈಮ್ ವೇಸ್ಟ್ ಮಾಡ್ತಾರೆ. 10th ಅಲ್ಲಿರೋ ಮಕ್ಳಿಗಾದ್ರೂ ಅವಾಯ್ಡ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹೇಳಿ ಮೇಡಮ್. ಇಲ್ಲ, ನಾನೇನು ಅನ್ಕೊಂಡಿದ್ದೀನಿ ಅಂದ್ರೆ ಟೋಟಲ್ 18 ಸ್ಕೂಲ್ಸ್ ಅಲ್ಲ ಮೇಡಮ್. ಸರ್ ಅಲ್ಲ ಮೇಡಮ್ ಹಂಗಲ್ಲ. ನಾನೇನು ಅಂದ್ರೆ ಡಿಸೆಂಬರ್ ನೀವು ಮುಗಿಸಿದ ಮೇಲೆ 18 ಶಾಲೆ ಅಂದ್ರೆ ಹತ್ತತ್ರ 90 ಜನ ಆಗ್ತಾರೆ. ಒಂದು 50 ಜನ ಹುಡುಗರು 50 ಜನ ಹುಡುಗಿರು ಚೂಸ್ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ತಂದವ್ರು ಒಳ್ಳೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿ, ಕ್ಲಾಸ್ ರೂಮ್ ಮಾಡಿ, ಡೇ ಅಂಡ್ ನೈಟ್ ಇಲ್ಲೇ ಕೂರ್ಸಿ ಓದಿಸಿ, ಅವ್ರ ಅಕಾಮಿಡೇಷನ್ ಫುಡ್ ಎಲ್ಲ ನಾನೇ ನೋಡ್ಕೊಂತೀನಿ. ನಿಮ್ಮಲ್ಲೇ ಇರೋ ಟೀಚರ್ಸು ಒಬ್ಬೊಬ್ರು ಒಂದೊಂದು ದಿನ ನಾವು ಟೈಮ್ ಟೇಬಲ್ ಹಾಕೊಂಡು ಎಲ್ಲ ಶಾಲೆಗೂ ಹೆಸರು ಬರಲಿ. ಕಂಪಲ್ಸರಿ ಮೇಡಮ್, ಎಲ್ಲ ಶಾಲೆ. ಮೇಡಮ್, St. Joseph School, anything ma'am, please. ಶನಿವಾರ ಮಗು ಟೆಸ್ಟ್ಗೆ ಆಬ್ಸೆಂಟ್ ಆದ್ರೆ ನೋಡೋಣ ಮೇಡಮ್. ಈಗ ಒಂದು ಕೆಲಸ ಮಾಡ್ತೀನಿ, ಶನಿವಾರ 1 ವಾರ ನನಗೆ ಗೊತ್ತು 1 ವಾರ ಆಬ್ಸೆಂಟ್ ಆಗ್ತಾರೆ, 2 ವಾರ ಆಬ್ಸೆಂಟ್ ಆಗ್ತಾರೆ, ಎಕ್ಸ್ಕ್ಯೂಸ್ ಮಾಡ್ತೀವಿ, ಪೇರೆಂಟ್ಸ್ನ ಕರೆದು ವಾರ್ನ್ ಮಾಡ್ತೀವಿ. ನಾನು BEO ಇಂದ ಆ ಮಗುಗೆ ಒಂದು ಲೆಟರ್ ಹಾಕಿಸ್ತೀನಿ, ನಿನಗೆ ಹಾಲ್ ಟಿಕೆಟ್ ಕೊಡಲ್ಲ ಅಂತ. ಒಂದು 3 ನೋಟಿಸ್ ಕೊಡೋಣ ಮಗುಗೆ. ನಾಳೆ ಬೆಳಗ್ಗೆ ಅವ್ರ ಅಪ್ಪ ಬಂದು ಮೀಡಿಯಾ ಮುಂದೆ ಹತ್ರ ಹೋಗ್ತಾರೆ, ನನಗೆ ಗೊತ್ತು. ನಾವು ಮೀಡಿಯಾ ಅವ್ರಿಗೆ ಆ ನೋಟಿಸ್ ಕೊಡೋಣ. ರಾಜ್ಯ ಮಟ್ಟದಲ್ಲಿ ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಇವನ್ಗೆ ಅಷ್ಟಾಧಿಕಾರಿ ಇದೆಯಾ ಅದು ಇದು ಅಂತ ನನ್ನ ಬೈತಾರೆ. ನಾನು ಬೈಸ್ಕೊಂತೀನಿ. ನೆಕ್ಸ್ಟ್ ಇಯರ್ ನೋಡಿ ಯಾಕೆ ಬರಲ್ಲ ನೋಡೋಣ ಮೇಡಮ್. ನಾವು ಎಲ್ಲ ಕಂಫರ್ಟ್ ಝೋನಲ್ಲಿ ಮಾಡ್ತಾ ಹೋದ್ರೆ ನಾನು ಎಲ್ಲ ಶಾಸಕರ ತರ ಆಗೋಗ್ತೀನಿ. ಏನೂ ಚೇಂಜ್ ತರಕ್ಕಾಗಲ್ಲ. ನನಗೆ ಗೊತ್ತು ಈ ತೀರ್ಮಾನಗಳಿಂದ ಯೂಟ್ಯೂಬಲ್ಲಿ ಕಾಮೆಂಟ್ ಸೆಕ್ಷನ್ ಹೋಗಿ ಓದಿ, ಇವತ್ತು MLAಗೆ ಇಷ್ಟು ಪವರ್ ಇದೆಯಾ, ಇವನೇನು ಇಷ್ಟ ಆಡ್ತಿದ್ದಾನೆ ಅಂತ ಬೈತಾರೆ. ಇದೆಲ್ಲದ್ರ ಬಗ್ಗೆ ಅರಿವಿದ್ದೇ ನಾನು ಈ ಮೀಟಿಂಗ್ ಮಾಡಿದ್ದೀನಿ. ನಾನು ಇವೆಲ್ಲ ವಿಮರ್ಶೆಗಳಿಗೂ ರೆಡಿ ಇದ್ದೀನಿ. ಈಗ ಸ್ಟಾರ್ಟ್ ಮಾಡಿ ಮೇಡಮ್. ನೀವು ಮುಲಾಜೆ ನೋಡಬೇಡಿ ಮೇಡಮ್. ಯಾವ ಪ್ರೆಷರ್ಗೂ ನಾನು ಹೇಳಲ್ಲ ಸರ್. ನಾನು ಹೇಳ್ತೀನಿ, ನನ್ನ ಮಾತೆ ಫೈನಲ್ಲು. ನನ್ನ ಅಣ್ಣ ಮಾತು, ನನ್ನ ತಮ್ಮ ಮಾತು ನಾನು ಕೇಳಲ್ಲ. ನೀವು ನನ್ನ ಫ್ರೆಂಡು, ನನ್ನ ಕಾರ್ಯಕರ್ತರು, ಇದು ಯಾವುದಕ್ಕೂ ನೀವು ಸೊಪ್ಪಾಕಬೇಡಿ. ಇಂಪ್ಲಿಮೆಂಟ್ ಇಟ್ ಪ್ರಾಪರ್ಲಿ. ಒಂದ್ಸಲ ನಿಮ್ಮ ಡಿಪಾರ್ಟ್ಮೆಂಟ್ ಪವರ್ನ, ಟೀಚರ್ಸ್ ಪವರ್ನ, MLA ಪವರ್ನ ತೋರಿಸೋಣ. ನೀವು ಮಾಡಿ ಹೇಳ್ತೀನಿ. ನಾನೇನಾದ್ರೂ 20 ವರ್ಷ ನಾನೇ MLA ಆಗ್ಬೇಕು ಅಂತ ಅನ್ಕೊಂಡ್ರೆ ಇದ್ಯಾವುದೂ ಮಾಡಕ್ಕಾಗಲ್ಲ. ನನಗೆ ಸಾಕು, ಇನ್ನು ಈ ಟರ್ಮ್ ಸಾಕು. ನೋಡೋಣ, ರೆವಲ್ಯೂಷನ್ ಮಾಡಿ. ನೆನ್ನೆ ಫ್ಲೆಕ್ಸ್ ಕ್ಯಾನ್ಸಲ್ ಮಾಡಿದೆ, ಆಗ್ಲೇ ಕಾಮೆಂಟು, ಫ್ಲೆಕ್ಸ್ಗಳ ಅಂಗಡಿಯವರೆಲ್ಲ ನನ್ನ ಮೇಲೆ. ನಾನು ಹೇಳಿದೆ, ನೋಡಪ್ಪ
ನಿನ್ನನ್ನು ಓಲೈಸೋ ಅವಶ್ಯಕತೆ ನನಗಿಲ್ಲ. ನಾನು ನಿನ್ನ ಓಟ್ ಕೇಳ್ಕೊಂಡು ಬರಲ್ಲ. ನನಗೆ ಇನ್ನೊಂದ್ಸಲ ಗೆಲ್ಲಬೇಕು ಅನ್ನೋ ಆಸೆನೂ ಇಲ್ಲ. ಇಷ್ಟೇ. ದಿಸ್ ಇಸ್ ವೆರಿ ಕ್ಲಿಯರ್. ಇಲ್ಲ ಮೇಡಮ್, ಜೂನಿಯರ್ ಕಾಲೇಜಲ್ಲಿ ನಾನೀಗ ಹಳೆ ಇರೋ ಪೊಲೀಸ್ ಇಲಾಖೆಯವರು ನಮ್ಮ ಮಾತು ಕೇಳಲ್ಲ. ಅದಕ್ಕೆ ಮುಂದಿನ ವಾರ ಎಲ್ಲರನ್ನೂ ತೆಗಿತಾ ಇದ್ದೀವಿ. ಹೊಸಬ್ರು ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಬಂದ ಮೇಲೆ ಅಲ್ಲಿ ಡೈಲಿ ಜೂನಿಯರ್ ಕಾಲೇಜ್ ಹತ್ರ ಎಲ್ಲೆಲ್ಲಿ ರ್ಯಾಗಿಂಗ್ ಇದೆಯೋ ಒಂದು PC ಹಾಕಿಸ್ತೀನಿ. ಯಾರಾದ್ರೂ ರೋಡ್ ರೋಮಿಯೋ ಬಂದು ಯಾವನಾದ್ರೂ ಬಿಲ್ಡಪ್ ಕೊಟ್ರೆ ಕಾಲ್ ಮುರಿದು ಒಳಕ್ಕೆ ಹಾಕಿಸ್ತೀನಿ ಮೇಡಮ್. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗಿರೋರು ಯಾರು ನಮ್ಮ ಮಾತು ಕೇಳ್ತಿಲ್ಲ. ಇನ್ನೊಂದು ವಾರ ಟೈಮ್ ಕೊಡಿ ನನಗೆ. ನಿಮ್ಮ ರಿಕ್ವೈರ್ಮೆಂಟ್ ನನಗೆ ಕೊಡ್ತೀರಾ ಮೇಡಮ್? ನಾನು ನಿಮ್ಮನ್ನೂ ಕರ್ಕೊಂಡೋಗಿ ನಮ್ಮ ಎಜುಕೇಶನ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಮಾಡ್ತೀನಿ. ಸರ್, ನಿಮ್ಮೆಲ್ಲ ಇಲಾಖೆಯವ್ರಿಗೂ ಹೇಳ್ತಿದ್ದೀನಿ, ನಾನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ನಿಮ್ದು ಟ್ರಾನ್ಸ್ಫರ್ ಇರಲಿ, ಏನೇ ಕೆಲಸ ಇರಲಿ, ನಾನು ₹1 ಮುಟ್ಟದೆ ಕೆಲಸ ಮಾಡ್ಕೊಡ್ತೀನಿ. ನೀವು ಧೈರ್ಯವಾಗಿ ಕೇಳ್ಬೋದು, ನಾನು ಕೆಲಸ ಮಾಡ್ಕೊಡ್ತೀನಿ. HM ಕರ್ಕೊಂಡೋಗಿ ಮಿನಿಸ್ಟರ್ ಹತ್ರ ಕೂರಿಸಿ ಕೆಲಸ ಮಾಡಿಸ್ತೀನಿ. ಮಾಡ್ಸೋಣ ಬಿಡಿ ಮೇಡಮ್. ಮತ್ತೆ ಇನ್ನೊಂದು ನನಗೆ ಆಸೆ ಇದೆ, ಈ ವರ್ಷ ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿಸಬಾರ್ದು ಅನ್ನೋದು ನನ್ನ ತೀರ್ಮಾನ. ನಮ್ಮವ್ರು ವಾರದಿಂದ ನಮ್ಮ ಕಾರ್ಯಕರ್ತರು ಹೇಳ್ತಿದ್ರು, ಸರ್ ಅಲ್ಲಿ ಇದು ಮಾಡಿ. ನಾನು ಹೇಳಿದೆ ನೋ. ನೆನ್ನೆ 80 ಫ್ಲೆಕ್ಸ್ ಕಟ್ಟಿದ್ರು ನಂದು. ಫಸ್ಟ್ ನನ್ನ ಫ್ಲೆಕ್ಸೇ ಕಿತ್ತಾಕ್ಸಿದ್ದೀನಿ ನೆನ್ನೆ. ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ಫಂಕ್ಷನ್ಸ್ ಅವಾಯ್ಡ್ ಮಾಡ್ತೀನಿ ಮೇಡಮ್. ನಾನು ಟ್ರೈ ಮಾಡ್ತೀನಿ, ನಾನು ಆದೇಶ ಕೊಡ್ತೀನಿ, ಯಾರ ಕಾರ್ಯಕ್ರಮನೂ ನಡಿಬಾರ್ದಲ್ಲಿ. ಹೌದಾ? ಸಾರಿ ಸರ್, ಬೇಜಾರು ಮಾಡ್ಕೋಬೇಡಿ ಸರ್, ನಿಮ್ಮ ಹುಡುಗ ನಾನು. ಅನುದಾನಿತ ಓಕೆ, ಸಾರಿ. ನೀವು ಹೇಳಿ. ನಮಸ್ಕಾರ ಸರ್. ಸರ್, ಒಂದು ಕೆಲಸ ಮಾಡ್ತೀನಿ ಸರ್, ನೆಕ್ಸ್ಟ್ ವೀಕಲ್ಲಿ ಏಡೆಡ್ ಸ್ಕೂಲ್ HMs ಜೊತೆ ಕೂತ್ಕೊಂಡು ನಿಮ್ಮ ಇಶ್ಯೂಸ್ ಏನಿದೆಯೋ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಮೇಡಮ್. ನಾನು ಸರ್ಕಾರದಿಂದ ನಾನು ಏನು ಅನ್ಕೊಂಡಿದ್ದೆ ಅಂದರೆ, ಪ್ರತಿ ಸರ್ಕಾರಿ ಶಾಲೆಗೂ ಬಂದು HMನ, ಏಡೆಡ್ ಸ್ಕೂಲ್ಗೆ ಬಂದು HMನ, ಟೀಚರ್ಸ್ನ ಮಾತಾಡಿ ವಿಶ್ ಮಾಡಿ ನಿಮ್ಮ ಆಶೀರ್ವಾದ ತಗೊಂಬರೋಣ ಅಂತ ನನ್ನ ಪ್ಲಾನ್ ಇತ್ತು. ಬಟ್ ನಿನ್ನೆ 10th ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಇದು ಮತ್ತೆ ಇಂಪ್ಲಿಮೆಂಟೇಷನ್ ಲೇಟ್ ಆಗಿಬಿಡುತ್ತೇನೋ ಅಂತ ನಾನು ಇಮಿಡಿಯೇಟ್ ಆಗಿ ಕರೆದೆ ಮೇಡಮ್. ಈಗ ಒಂದು ಕೆಲಸ ಮಾಡೋಣ ಮೇಡಮ್, ಈಗ ಅಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ಫಂಕ್ಷನ್ಸ್ ನಡೆಯುತ್ತಲ್ಲ, ಪರ್ಮಿಷನ್ ಕೊಡೋ ಅಥಾರಿಟಿ ಯಾರು ಮೇಡಮ್? ಅದಕ್ಕೆ ನೀವು ಕೊಡ್ತೀರಲ್ಲ. ಇವತ್ತಿಂದ ನಾನು ಹೇಳ್ತಾ ಇದ್ದೀನಿ, ಯಾರಿಗೂ ಅಲ್ಲಿ ಪರ್ಮಿಷನ್ ಕೊಡಬೇಡಿ. ಯಾವ ಕಾರ್ಯಕ್ರಮನೂ ನಾನು ನಡೆಯಕ್ಕೆ ಬಿಡಲ್ಲ. ಮೊದಲನೇದು, ಆ ಗೇಟ್ಸು ಎಲ್ಲ ಸೆಕ್ಯೂರಿಟಿ ಟೈಟ್ ಮಾಡೋಣ, ಕಾಂಪೌಂಡ್ ವಾಲ್ ರೈಸ್ ಮಾಡೋಣ. ನಾನು ಡೈಲಿ ಪೊಲೀಸ್ ಅವ್ರಿಗೆ ಹೇಳ್ತೀನಿ, 3 ರಿಂದ 4 ವಿಸಿಟ್ ಅಲ್ಲಿ ಬರಬೇಕು. ಎಕ್ಸೆಪ್ಟ್ ಸ್ಟೂಡೆಂಟ್ಸ್, ID ಕಾರ್ಡ್ ಇಲ್ಲದೆ ಇರೋರು ಯಾರು ಆ ಗ್ರೌಂಡ್ ಒಳಗೂ ಎಂಟ್ರಿ ಆಗಬಾರ್ದು. ನಾನು ರಿಸ್ಟ್ರಿಕ್ಟ್ ಮಾಡ್ತೀನಿ. ಕನ್ಸಿಕ್ವೆನ್ಸ್ ಏನಾಗುತ್ತೋ ಫೇಸ್ ಮಾಡೋಣ. ಇದು ಕಾರ್ಯಕ್ರಮ ನಡೆದಾಗ ಏನಾಗುತ್ತೆ, ಅದ್ರ ಡೆಕೋರೇಷನ್ಗಂತ ಒಳಗೆ ಬರ್ತಾರೆ. ಇವಾಗ ಇದನ್ನ ಅವಾಯ್ಡ್ ಮಾಡಿದಾಗ ನೋಡೋಣ, ಇದು ಕಷ್ಟ. ಈಗ ಬೇರೆಯವರೆಲ್ಲ ನೀವು ಯಾರಿಗೂ ಪರ್ಮಿಷನ್ ಕೊಡಬೇಡಿ, ನಾನು ಪರ್ಮಿಷನ್ ಕೇಳಲ್ಲ. ಯಾಕೆಂದ್ರೆ ಚೌಲ್ಟ್ರಿಗಳಿಗಾದ್ರೆ ಬಾಡಿಗೆ ಕೊಡ್ಬೇಕಲ್ಲ, ಅಲ್ಲಾದ್ರೆ ಫ್ರೀ ಆಗಿ ಮುಗಿಸ್ಬಿಡೋಣ ಅಂತ ಇವರು ಅಳುಬರೆಲ್ಲ ಇದ್ದಿದ್ದು ಮಾಡಿದ್ದು. ಈಗ ಕೊಡ್ಲಿ, ಚೌಲ್ಟ್ರಿಗಳಿದೆ ಪಾಪ, ಅವ್ರಿಗೂ ಬಿಸ್ನೆಸ್ ಆಗಲಿ. ಸರ್ಕಾರಿ ಶಾಲೆ ಮಕ್ಕಳಿಗೆ ಪಾಪ ನಾನು ನೋಡ್ತಿರ್ತೀನಿ ಮೇಡಮ್, 4 ದಿನ ಫಂಕ್ಷನ್ ಮಾಡ್ತಾರೆ. ಮಕ್ಕಳು ಪಾಠ ಏನು ಕೇಳೋದು? ಏನು ಸರ್ಕಾರಿ ಶಾಲೆ ಮಕ್ಕಳು ಏನು ಪಾಪ ಮಾಡಿದ್ದಾರೆ, ಏನು ತಪ್ಪು ಮಾಡಿದ್ದಾರೆ? ಈಗ ನೀವು ಒಂದು ಕೆಲಸ ಮಾಡಿ ಮೇಡಮ್, ನಾನು ಈಗ ಆಕ್ಷನ್ ತಗೊಂತೀನಿ, ಒಂದು 5-6 ಜನ ಅರೆಸ್ಟ್ ಮಾಡಿಸ್ತೀನಿ, ಬುದ್ಧಿ ಬರುತ್ತೆ ಅವ್ರಿಗೆ. ಯಾರಾದ್ರೂ ಪ್ರೈವೇಟ್ ಸ್ಕೂಲ್ಗೆ ಕಾಲಿಡೋ ದಮ್ಮಿದ್ ಯಾರಿಗಾದ್ರೂ ಇರುತ್ತಾ? ಕೆಪಾಸಿಟಿ ಇರುತ್ತಾ? ಮತ್ತೆ ಸರ್ಕಾರಿ ಶಾಲೆ ಯಾಕೆ ಟಾರ್ಗೆಟ್? ಇಲ್ಲ ಇರಿ ಮೇಡಮ್, ನಾನು ಪೋಸ್ಕೋ ಆಕ್ಟ್ ಅಲ್ಲಿ ಒಂದು 4 ಜನ ಬುಕ್ ಮಾಡಿಸ್ತೀನಿ ರೀ. ನನಗೆ ಗೊತ್ತಿರಿ, ಆ ಕಾಂಪೌಂಡ್ ಪ್ರಿಮಿಸಿಸ್ಗೆ ಬರಬಾರ್ದು ಯಾರು. ನಾನು ಹಂಗೆ ಮಾಡ್ತೀನಿ ರೀ. ಇವ್ರು ಏನು ಅನ್ಕೊಂಡಿದ್ದಾರೆ, ಹೆಣ್ಮಕ್ಳು ಓಡಾಡೋ ಶಾಲೆ, ಗಂಡ್ಮಕ್ಳು ಪ್ರೈವೇಸಿ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅಂದ್ರೆ ಮೇಡಮ್, ನೀವೀಗ ಹೇಳಿದ್ದೀರಾ, ನಾನು ಆಕ್ಷನ್ ತಗೊಂತೀನಿ. ಯಾವುದೇ ಕಾರಣ ಕೇಳ್ತೀನಿ, ನಾನು ಪ್ರದೀಪ್ ಸರ್ ಅವ್ರ ಫ್ರೆಂಡು, ರಿಲೇಟಿವ್, ಅವ್ರ ಪಾರ್ಟಿಯವ್ರು, ನೀವು ಯಾರು ಹೇಳಿದ್ರು ಪರ್ಮಿಷನ್ ಕೊಡಬೇಡಿ. ನಾನು ನಿಮ್ಮನ್ನು ಪರ್ಮಿಷನ್ ಕೇಳಲ್ಲ. ಇವತ್ತಿಂದ ನೋಡೋಣ, ನನ್ನ 5 ವರ್ಷದ ಟರ್ಮಲ್ಲಿ ಒಂದು ಕಾರ್ಯಕ್ರಮ ಅಲ್ಲಿ ನಡೆಯಕ್ಕೆ ಬಿಡಲ್ಲ ನಾನು. ಇಲ್ಲ, ಇದು ಏನಾಗ್ತಿದೆ, ಅನುದಾನಿತ ಶಾಲೆಗಳಲ್ಲಿ ಒಂದು ಟೀಚರ್ ಬರೋಕ್ಕೆ 10-20 ಲಕ್ಷ ರೇಟ್ ಫಿಕ್ಸ್ ಮಾಡಿದ್ರೆ ಯಾರು ಬರ್ತಾರೆ ಸರ್? ಯಾರು ಬರ್ತಾರೆ ಹೇಳಿ? 20,000 ದುಡಿಯೋ ಟೀಚರು ಒಂದು ರಿಕ್ರೂಟ್ಮೆಂಟ್ ಪೋಸ್ಟ್ 20 ಲಕ್ಷ 30 ಲಕ್ಷ ಅನುದಾನಿತ ಸ್ಕೂಲಲ್ಲಿ ಮಾಡ್ಕೊಂಡು ಕುತ್ಕೊಂಡ್ರೆ ರಿಕ್ರೂಟ್ಮೆಂಟ್ ಹೆಂಗಾಗುತ್ತೆ? ನೋ, ನಾನು ಹೇಳ್ತೀನಿ, ನಿಮ್ಮ ಅನುದಾನಿತ ಶಾಲೆ ಮ್ಯಾನೇಜ್ಮೆಂಟ್ಸ್ ರೆಡಿ ಇದಾರ ಕೇಳಿ, ಟ್ರಾನ್ಸ್ಪರೆಂಟ್ ಆಗಿ ರಿಕ್ರೂಟ್ ಮಾಡ್ತಾರ ಕೇಳಿ, ನಾನು ಟೀಚರ್ಸ್ ತಂದು ಕೊಡ್ತೀನಿ. ಬಟ್ 10 ಲಕ್ಷ 20 ಲಕ್ಷ ಫಿಕ್ಸ್ ಮಾಡಿದ್ರೆ ನಾನು ಅನುದಾನ ಕ್ಯಾನ್ಸಲ್ ಮಾಡಿಸ್ತೀನಿ. ನಡೀತಾ ಅಲ್ವಾ ಹೇಳಿ? ಅನುದಾನಿತ ಶಾಲೆಗಳಲ್ಲಿ ಒಂದು ಟೀಚರ್ ಪೋಸ್ಟ್ಗೆ 10-20 ಲಕ್ಷ ಫಿಕ್ಸ್ ಮಾಡಿದ್ರೆ ಮತ್ತೆ ನಾವು ಯಾವ ಇಂಟಿಗ್ರಿಟಿಯಲ್ಲಿ ಒಳ್ಳೆ ಸಮಾಜದ ಬಗ್ಗೆ ಮಾತಾಡಕ್ ಸಾಧ್ಯ ಇದೆ? ನಾನು ಇವತ್ತು ಫಿಲ್ ಮಾಡಿಸ್ತೀನಿ,
ನಿಮ್ಮ ಮ್ಯಾನೇಜ್ಮೆಂಟ್ಗಳು 10 ಲಕ್ಷ 20 ಲಕ್ಷ ರೇಟ್ ಫಿಕ್ಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರಲ್ಲ ಸರ್. ನಾನು ಅನುದಾನಿತ ಶಾಲೆಗಳವ್ರಿಗೆ ಹೇಳ್ತಾ ಇದ್ದೀನಿ, ಟೀಚರ್ ರಿಕ್ರೂಟ್ಮೆಂಟು ಟ್ರಾನ್ಸ್ಪರೆಂಟ್ ಆಗಿ ನಡಿಬೇಕು. ಏನಾದರೂ ಆದರೆ ನಾನು ಸೆಷನ್ ಅಲ್ಲಿ ನಿಮ್ಮ ಶಾಲೆ ಬಗ್ಗೆ ಕ್ವಶನ್ ರೈಸ್ ಮಾಡ್ತೀನಿ. ದಿಸ್ ಇಸ್ ಶ್ಯೂರ್. ನನಗೆ ಯಾರ ಬಗ್ಗೆನೂ ಭಯ ಇಲ್ಲ, ನಾನು ಯಾರ ಮುಲಾಜಲ್ಲೂ ಇಲ್ಲ. ಅನುದಾನಿತ ಶಾಲೆಗಳಿಗೆ ಯಾಕೆ ಸಫರ್ ಆಗ್ತಿದ್ದಾವೆ ನನಗೆ ಗೊತ್ತಿಲ್ವಾ? ಯಾವ್ಯಾವ ಶಾಲೆಯಲ್ಲಿ ಯಾವ್ಯಾವ ಟೀಚರ್ಗೆ ಎಷ್ಟೆಷ್ಟು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಅಂತ. ಶಾಲ್ ಐ ಟೆಲ್ ದ ಸ್ಕೂಲ್ ನೇಮ್? ಹೇಳಿ ಅಂದ್ರೆ ಹೇಳ್ತೀನಿ, ನೋಡ ನನ್ನ ಮೇಲೆ ಡಿಫಾಮೇಶನ್ ಹಾಕ್ಲಿ ಅವರು. ಎಲ್ಲ ಶಾಲೆ ಹೆಸರು ಹೇಳ್ಬೇಕು, ಸುಮ್ಮನೆ ರೀ ಸರ್. ನೀವು ಸರಿಯಾಗಿದ್ದೀರ, ನಾನು ಬುದ್ಧಿ. ಐ ಅಗ್ರಿ, ಐ ರೆಸ್ಪೆಕ್ಟ್ ಯುವರ್ ಇನ್ಸ್ಟಿಟ್ಯೂಷನ್, ಹ್ಯಾಟ್ಸ್ ಆಫ್ ಟು ಯು ಮ್ಯಾಮ್, ನೋ ಸೆಕೆಂಡ್ ಥಾಟ್. ಇಲ್ಲ ಸರ್, ಈಗ ಒಂದು ಕೆಲಸ ಮಾಡ್ತೀನಿ ಸರ್. ಈಗ ಶಾಸಕರಿಗೆ ಏನಾದರೂ ಅಪೇಕ್ಷೆ ಇದ್ದಾಗ ಇಂಥ ತೀರ್ಮಾನಗಳು ತಗೊಳಕ್ಕಾಗಲ್ಲ. ನಾನು ಯಾರ ಹತ್ರನೂ ₹1 ಮುಟ್ಟಲ್ಲ, ನನಗೆ ಬೇಕಾಗಿಲ್ಲ. ನಾನು ಈಗ ಬದಲಾವಣೆ ಸರ್ ನೋಡಿ, ನಾನು ದಯವಿಟ್ಟು ನಿಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಇನ್ನ ಕೆಲವು ಇನ್ಸ್ಟಿಟ್ಯೂಷನ್ ಬಗ್ಗೆ ಗೌರವ ಇದೆ. ನಾನು ಇಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಹೆಸರೇಳಿ 2 ಇನ್ಸ್ಟಿಟ್ಯೂಷನ್ ಹೆಸರೇಳಿ ಅವ್ರನ್ನ ತೇಜೋವಧೆ ಮಾಡಕ್ ರೆಡಿ ಇಲ್ಲ.